ನಾವು ಯಾಕೆ ಮಾಡಬೇಕು, ಈ ವ್ರತಾಚರಣೆಯ ಮೂಲ ಉದ್ದೇಶ ಏನು, ಇದು ಮಾಡಿದರೆ ಏನಾಗ್ತದೆ ಅನ್ನೋ ಬಗ್ಗೆ ನಾವು ಸಾಕಷ್ಟು ಸಲ ಈ ಮಾಲೆ ಹಾಕ್ತಾವೆಲ್ಲ ಸಿವಿಲ್ದಾಗ ಕೂಡ ನಾವು ಒಂದೊಂದು ಕಡೆ ಎಲ್ಲ ಹಳ್ಳಿಗಳ ಮೀಟಿಂಗ್ ಮಾಡಿ ಹೇಳಿ ಬಂದಾಗ ಈಗ ಸಾಕಷ್ಟು ಸ್ವಲ್ಪ ಪರವಾಗಿಲ್ಲ, ಮೊದಲಿನಕ್ಕಿಂತಲೂ ಈಗ ಸಾಕಷ್ಟು ಸುಧಾರಣೆ ಆಗಿದೆ. ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಆ ಸುಧಾರಣೆ ಆಗಬೇಕಾಯ್ತು ಅಂದ್ರೆ ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಬೇಕು. ಎಲ್ಲಿವರೆಗೂ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿ ನಾವು ಈ ವೃತ್ತಾಚರಣೆ ಮತ್ತು ಈ ಪರಂಪರೆಯನ್ನು ಉಳಿಸೋದಿಲ್ಲ, ಅಲ್ಲಿವರೆಗೂ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತ 48 ದಿನ ಯಾಕೆ ಹಾಕಬೇಕು, ಯಾಕೆ ಮಾಡಬೇಕು, ಅದಕ್ಕೆ ಸಾಕಷ್ಟು ಉದಾಹರಣೆಗಳು. ಈಗ ಟೈಮು ಕೂಡ ಕಡಿಮೆ ಇದೆ, ಹೇಳ್ಕೊಂಡು ಕೂಡ ಅರ್ಥ ಇಲ್ಲ. ಈಗ ಸುಮಾರು ವರ್ಷಗಳಿಂದ ನಾವು ಈ ವಿಚಾರ ಬಗ್ಗೆ ಸಾಕಷ್ಟು ಹೇಳ್ಕೊತ ಬಂದಿದ್ದೀವಿ. ಅದರಂತೆ ಸಾಕಷ್ಟು ಜನ ಪಾಲಿಸಿದಾರರು ಕೂಡ. ಇದು ಕೂಡ ಆಯ್ತು, ಸಾಯಂಕಾಲ ಮಾಲೆ ಹಾಕೋದು ಕೂಡ ಆಯ್ತು. ಸಾಯಂಕಾಲ ಮಾಲೆ ಹಾಕೋದು ಈಗ ಕಟ್ಟುನಿಟ್ಟಾಗಿ ಬಂದಾಗಿದೆ, ಅದು ಮಾತ್ರ ಭಾರಿ ಸಂತೋಷ ಆಗಿದೆ. ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕದಂತ ನಮ್ಗೆ ಖುಷಿ ಆಗ್ತದೆ. ಯಾಕಂದ್ರೆ ಮಾಲೆ ಹಾಕೋದು ಸಾಯಂಕಾಲ ಯಾವಾಗಲೂ ಆಗಬಾರ್ದು. ಅದು ಉದಯ ಆಗುವ ಹೊತ್ತಿನಾಗ, ಸೂರ್ಯ ಉದಯ ಆಗುವ ಹೊತ್ತಿನಾಗ, ಸೂರ್ಯ ಉದಯ ಮುಂಚೆಯನ್ನು ಹಾಕುವಂಥದ್ದು ಒಂದು ಪದ್ಧತಿ. ಆ ಪದ್ಧತಿಯನ್ನು ಈಗ ಅಳವಡಿಸ್ಕೊಂಡ್ಬರ್ತಾರೆ. ಯಾಕಂದ್ರೆ ರಾತ್ರಿ ಮಾಲೆ ಹಾಕೋದು ಕಷ್ಟ, ಹೊತ್ತು ಮುಳುಗ ಮಾಲೆ ಹಾಕುವಂಥದ್ದು ಆಗಬಾರ್ದು. ಯಾಕಂದ್ರೆ ಅದೊಂದು ನಿಯಮದ ಪದ್ಧತಿ ಇದೆ. ಆ ಪದ್ಧತಿ ನೀವು ಪಾಲಿಸ್ಬೇಕು ಬಂದಾಗ ಅದು ಸಂತೋಷ ಇರುತ್ತೆ. ಅದೇ ರೀತಿ ನಾವು 48 ವರ್ಷ ನಾವು ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ನಾವು ಮಾಲೆ ಯಾಕೆ ಹಾಕ್ಬೇಕು, ಯಾರ ಉದ್ದೇಶಕ್ಕಾಗಿ ಹಾಕ್ತೀವಿ, ಯಾರ ಹಿತಕ್ಕಾಗಿ ಹಾಕ್ತೀವಿ, ಯಾರ ಸಂತೋಷಕ್ಕಾಗಿ ನಾವು ಬೇರೆಯವ್ರ ಸಂತೋಷಕ್ಕೆ ಹಾಕೋದಿಲ್ಲ. ನಮ್ಮ ಒಳಿತಿಗಾಗಿ, ನಮ್ಮ ಮನೆತನಕ ಉದ್ಧಾರಕ್ಕಾಗಿ, ನಮ್ಮ ಮನೆತನ ಬೆಳಗಬೇಕು, ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಆನಂದ ಸಂತೋಷ ಸಮೃದ್ಧಿ ಸಿಗಬೇಕು ಅಂತೇಳಿ ಒಂದು 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 ಮಹತ್ವದ ಒಂದು ಸಂಕಲ್ಪ ಇಟ್ಕೊಂಡು ಮಾಲೆ ಹಾಕಿರ್ತೀವಿ. ಅದನ್ನೆಲ್ಲ ಬಿಟ್ಕೊಂಡು ನಾವು ಏನ್ ಮಾಡ್ತೀವಿ, ಈಗ ನೋಡ್ತೀವಿ, ಒಬ್ಬರು ನೋಡಿ ಒಬ್ಬರು ಮಾಲೆ ಹಾಕೋದಿಲ್ಲ, ಗುರುತಾನೇ ಹಾಕೋದಿಲ್ಲ. ನಾವು ಯಾಕೆ ಹಾಕ್ಬೇಕು ಅನ್ನೋ ಒಂದು ಮನೋಭಾವನೆ ಇರ್ತದೆ. ಅದು ಯಾವುದೂ ತಪ್ಪು ಮಾಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಒಂದ್ಸಲ ನಾವು ಮಾಲೆ ಹಾಕ್ತೀವಿ ಅಂತಂದ್ರೆ ನಾವು ಇರುಮುಡಿ ಕಟ್ಟಲೇಬೇಕು. ಇರುಮುಡಿ ಕಟ್ಟಲೇಬೇಕು ಅಂದ್ರೆ ಮೆಟ್ಲ ಹತ್ತಲೇಬೇಕು. ಆ ಮೆಟ್ಲು ಹೇಗಿರುತ್ತಂದ್ರೆ ಸುಮ್ಮನೆ ಯಾರೇ ಹಿಂದೆ ಸ್ಟೇರ್ಕೇಸ್ ಮಾಡುವಂತ ಮನಿ ಮೆಟ್ಲುಗಳಲ್ಲವು. 18 ಜನ ಯತಿಗಳು, ದೇವತೆಗಳು ಆ ಶಕ್ತಿ ತುಂಬಿ ಆ ಮೆಟ್ಲನ್ನು ಕಟ್ಟಿದಂಥದ್ದು. ದೇವತೆಗಳು ಇರುವಂತಹ ಸ್ಥಳ ಅದು. ಆ ದೇವತೆಗಳು ಇರುವಂತಹ ಸ್ಥಳಗಳಲ್ಲಿ ನಾವು ಮೆಟ್ಟಿ ಹೋಗ್ತೀವಿ ಅಂತಂದ್ರೆ ಆ ಸಾಮರ್ಥ್ಯ ಮತ್ತು ಆ ಯೋಗ್ಯತೆ ನಮ್ಮಲ್ಲಿ ಇರಬೇಕು. ಆ ಯೋಗ್ಯತೆ ನಮ್ಮಲ್ಲಿ ಇರಬೇಕು ಅಂದ್ರೆ ನಾವು 48 ದಿವಸ ವ್ರತಗಳನ್ನು ಕಂಪಲ್ಸರಿ ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಯಾರು 48 ದಿನಗಳ ಮಾಲೆ ಧಾರಣೆ ಮಾಡದೆ ಹೋಗಿ ಆ ಶಕ್ತಿ ಮೇಲೆ ಮೆಟ್ಟಲು ಹಾಕ್ತಾರೋ ಅದರ ಯಾವುದೇ ರೀತಿಯಿಂದ ಫಲ ಸಿಗುವುದೇ ಇಲ್ಲ. ಅದು ನಿಷ್ಫಲ. ನೀವು ಎಷ್ಟೇ ಮಾಡಿದ್ರೆ ಕೂಡ ಅದು ವ್ಯರ್ಥ ಆಗ್ತದೆ. ಮತ್ತಷ್ಟು ನಾವು ಪಾಪ ಗುರಿ ಆಗ್ತೇವೆ. ಯಾಕಂದ್ರೆ ದೇವತೆಗಳು ಇರುವಂತ ಆ ಮೆಟ್ಟಲುಗಳಲ್ಲಿ ನಾವು ಪಾದ ಇಟ್ಕೊಂಡು ಹೋಗ್ತಿರ್ತಂದ್ರೆ ಅದು ಬಹಳ ತಪ್ಪಾಗ್ತದೆ. ದಯವಿಟ್ಟು ಯಾವ ಸ್ವಾಮಿಗಳು ಕೂಡ ಅದನ್ನ ಮಾಡ್ಲಕ್ಕೆ ಹೋಗ್ಬೇಡಿ. ಆಗ್ತಿತ್ತಂದ್ರೆ ಭಕ್ತಿಪೂರ್ವಕ ಮಾಡ್ರಿ. 48 ದಿನ ಮಾಡ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ಕೊಂಡ್ ಬರ್ರಿ. ಆ ನಂತರ ಇಲ್ಲದೆ ಹೋಯ್ತಂದ್ರೆ ಸಿವಿಲ್ನಾಗೆ ಹೋಗ್ಲಿಕ್ಕೆ ನಿಮ್ಗೆ ಯಾವುದೇ ಅಡ್ಡಿಲ್ಲ, ಆತಂಕ ಇಲ್ಲ. ಸ್ವಾಮಿ ದರ್ಶನ ಆಗ್ತದೆ, ಬೆಟ್ಟ ಹತ್ತೀರಿ, ದರ್ಶನ ಮಾಡ್ಕೋತೀರಿ, ನಿಮ್ಮ ಬೇಡಿಕೆಗಳನ್ನು ಸ್ವಾಮಿಯಲ್ಲಿ ಅರ್ಪಣೆ ಮಾಡ್ಕೋತೀರಿ. ಆದ್ರೆ ಮೆಟ್ಲು ಹತ್ತಲಿಕ್ಕೆ ಅವಕಾಶ ಬಂದೇ ಇರುವುದಿಲ್ಲ. ಆ ಕಾರಣಕ್ಕಾಗಿ ನೀವು ನಾನು 1 ದಿನ ಮಾಲೆ ಹಾಕೋತೀನಿ, 11 ದಿನ ಮಾಲೆ ಹಾಕೋತೀನಿ, 21 ದಿನ ಮಾಲೆ ಹಾಕೋತೀನಿ ಅಂತ ಮಾಡದೆ ಭಕ್ತಿಪೂರ್ವಕವಾಗಿ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಾಗಿ ಚಿತ್ತವನ್ನು ಇಟ್ಕೊಂಡು ಶಾಂತ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ನಮ್ಮ ಕಂಟ್ರೋಲ್ನಾಗ ಇಟ್ಕೊಂಡು ನೀವು ಮಾಲೆ ಹಾಕಿದ್ದೇ ಆಯ್ತು ಅಂತಂದ್ರೆ ನೀವು 48 ದಿವಸ ಮಾಲೆ ಹಾಕೊಂಡು ನೋಡ್ರಿ. ಬೇಕಾದ್ರೆ ನಿಮ್ಮಲ್ಲಿ ಆದ ಒಂದು ಏನು ಸಾಧನೆ ಆಗ್ತದೆ, ಏನ್ ಶಕ್ತಿ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಆ ಶಕ್ತಿ ನಿಮ್ಮಲ್ಲಿ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮನೆ ಹತ್ರ ಉದ್ಧಾರ ಆಗ್ತಾವ, ಮನೆಯಲ್ಲಿ ಎಲ್ಲ ಸುಖ ಶಾಂತಿ ಸಿಗ್ತದ ಅಂತ ಹೇಳೋದು ಬರ್ತೀನಿ. ಆನಂತರ ಮುಖ್ಯವಾಗಿ ನಿಮ್ಮೆಲ್ಲರ ಬಳಿ ನಾನು ಪಾದಕ್ಕೆ ಮಣ್ಣಿಗೆ ಕೇಳ್ಕೊಂಡಿದ್ರಿ, ಯಾರು ಕೂಡ ಹೋಟೆಲ್ನಲ್ಲಿ ಏನು ತಿನ್ಲಿಕ್ಕೆ ಹೋಗ್ಬೇಡ್ರಿ. ನಾವು ತಾಯಿ ತಂದೆ ಮನೆಯ ಮಕ್ಕಳನ್ನೆಲ್ಲ ಬಿಟ್ಕೊಂಡು, ಹೆಂಡನ ಮಕ್ಕಳು ಬಿಟ್ಕೊಂಡು ಒಂದು ಸನ್ನಿಧಾನ ಅಂತ ಮಾಡ್ಕೊಂಡ್ ಬಂದಿರ್ತೀವಿ. ಯಾಕೆ ಮಾಡ್ಕೊಂಡ್ ಬಂದಿರ್ತೀವಿ? ಸನ್ನಿಧಾನ ಅಂತ ಒಂದು ದೇವಸ್ಥಾನ ಅದು, ಹೌದಲ್ವ? ಆ ದೇವಸ್ಥಾನ ಅಂತ ಬಂದಿರ್ತಲ್ಲ, ಸನ್ನಿಧಾನ ಮಾಡ್ಕೊಂಡಲ್ಲಿ ದೇವ್ರು ಇರೋದಲ್ಲ, ದೇವ್ರು ಯಾವುದೇ ಇರೋದಿಲ್ಲ. ನಾವು ಮಡಿವಂತರಾಗಿರ್ಬೇಕು, ಯಾವ ಮೈಲಿಗೆ ಕೂಡ ನಮ್ಗೆ ಕಾಗಬಾರ್ದು. ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಬ್ರಹ್ಮಚಾರಿ ವ್ರತವನ್ನು ಪಾಲನೆ ಮಾಡ್ಕೋಬೇಕಂತೇಳಿ ಮನಿ ಬಿಟ್ಟು ದೇವಸ್ಥಾನ ಅಂತ ಪವಿತ್ರ ಕ್ಷೇತ್ರ ಅಂತ ಬಂದಿರ್ತೀವಿ. ಆ ಪವಿತ್ರ ಕ್ಷೇತ್ರ ಬಿಟ್ಟು 2ನೇ ಪವಿತ್ರ ಕ್ಷೇತ್ರ ಮನೆ. ಆ ಮನೆನೂ ಬಿಡ್ತೇವಿ, ಆ ನಂತರ ಪವಿತ್ರ ಕ್ಷೇತ್ರವಾದ ಸನ್ನಿಧಾನ ಬಿಡ್ತೇವಿ. ನಾವು ಯಾರೋ ಹೋಟೆಲ್ನಾಗ ಏನೋ ಮಾಡ್ತಾರೆ, ಅವರು ಬೆಳಿಗ್ಗೆ ಬಂದು ಸ್ನಾನ ಮಾಡ್ತಿರೋ ಗೊತ್ತಿಲ್ಲ, 2ನೇ ಚವಿ ಮಾಡ್ತಿರೋ ಗೊತ್ತಿಲ್ಲ, 1ನೇ ಚವಿ ಹೋಗ್ತಾರ ಗೊತ್ತಿಲ್ಲ. ಅವ್ರ ಕಾರ್ಯ ಅದು ಪಾಪ, ಅವ್ರ ಕಾಯಕ ನಾವು ಏನಾಗ್ತಾ ಇಲ್ಲ.
ಆದ್ರೆ ನಾವು ಸನ್ನಿಧಾನದೊಳಗೆ ಒಬ್ಬರೇ ಯಾರೇ ಒಂದನೇ ಚಾವಿ ಹೋಗಿ ಮುಟ್ಟಿದ್ರೆ ಮತ್ತೆ ನಾವು ಕೈಕಾಲು ಮುಖ ತಕ್ಕೋತೇವೆ, ಎರಡನೇ ಚಾವಿ ಹೋಗಿ ಮುಟ್ಟಿದ್ರೆ ಸ್ನಾನ ಮಾಡ್ಕೋತೇವೆ. ಹೀಗಿರುವಾಗ ಅವರು ಕಾಯಕ ಮಾಡುವಂತ ವ್ಯಕ್ತಿ ಅವರು ಮುಂದಿನ ಸ್ನಾನ ಮಾಡಿರೋದಿಲ್ಲ. ಯಾಕಂದ್ರೆ ದಂಧ ಇರ್ತದ, ನಶಿಗಿನಾಗಿದ್ದವರು ಎಲ್ಲ ಮಾಡ್ಕೋತಿರ್ಬೇಕು. ಆನಂತರ ಒಂದಕ್ಕೆ ಹೋಗ್ತಿಲ್ಲ, ರಾತ್ರಿ ಏನೋ ಚಟಗಳ ಮಾಡ್ತಾರ ಗೊತ್ತಿಲ್ಲ, ಸಂಸಾರ ಇರ್ತದ, ಸಂಸಾರದಾಗ ಯಾವ ರೀತಿ ಭಾಗ್ಯ ಇರ್ತದ ಗೊತ್ತಿಲ್ಲ. ಅಂತವ್ರು ಮಾಡಿದ್ ನಾವು ತಿಂತೀವಿ ಅಂತಂದ್ರೆ ಮಾಲೆ ಹಾಕೊಂಡ್ ಬಳಕ ನಾವು ಸ್ವಾಮಿಗೆ ಎಷ್ಟೊಂದು ದ್ರೋಹ ಬಗೆದಂಗ ಆಗ್ತದೆ, ಎಷ್ಟೊಂದು ತಪ್ಪು ಮಾಡ್ದಂಗ ಆಗ್ತದೆ. ಆ ಪಾಪ ಮಾತ್ರ ನಮ್ಮನ್ನ ಸುಚ್ಕೊಳ್ಳದೆ ಬಿಡುದಿಲ್ಲ. ಯಾಕಂದ್ರೆ ತಾಯಿ ದೈವಕ್ಕೆ ಸಮಾನ, ಭೂಮಿಗೆ ಸಮಾನ ಅನ್ಕೊಳ್ತಾರೆ. ಆ ತಾಯಿನ ಮನೆಯೊಳಗ ಪವಿತ್ರವಾಗಿ ಇಟ್ಕೊಂಡು ನಾವು ಮಾಡ್ಕೊಡ್ತಾರ. ಅಂತ ತಾಯಿ ಮಾಡಿದ ಕೈಲ ಅಡಿಗೆನ ಬಿಟ್ಟು ನಾವು ಸನ್ನಿಧಾನದ ಬಂದು ಬ್ರಹ್ಮಚಾರಿ ಉತ್ತಾನ ಪಾಲನೆ ಮಾಡ್ತೀವಿ. ಆ ಪಾಲನೆ ಮಾಡಿದ್ಬಿಟ್ಟು ನೀವು ಯಾರನ್ನ ಮಾಡಿದ್ದು ನಮ್ಮ ಬಾಯಿ ರುಚಿಗಾಗಿ ಏನಾದ್ರು ತಿನ್ನಕ್ ಹೋದ್ರೆ ಅಂದ್ರೆ ಅದು ಮಾಲೆ ಹಾಕೊಂಡು ಪಾಪ ಗುರಿ ಆಗ್ತೀರಿ. ದಯವಿಟ್ಟು ಅದನ್ನ ಮಾಡ್ಲಕ್ ಹೋಗ್ಬೇಡ್ರಿ. ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯಾಗಿ ಪೂರ್ತಿ ಹೇಳ್ಕೊತೀನಿ. ನೋಡ್ತಾ ಇದ್ದೀನಿ ನಾ ಹಳ್ಳಿ ಒಳಗೆ ಬರ್ತಾ ಬರ್ತಾ ಇಲ್ಲಿ ಯಾವುದು ಕೂಡ ನಿಮ್ಮಲ್ಲಿ ಭಕ್ತಿನೇ ಕಾಣೋದಿಲ್ಲ. ಎಲ್ಲೋ ಇರ್ತೀರಿ, ಹೋಟೆಲ್ನಾಗ ಚಹಾ ಕುಡಿತಿರ್ತೀರಿ, ಹೋಟೆಲ್ನಾಗ ಏನ್ ತಿಂತಿರ್ತೀರಿ, ಬಜ್ಜಿ ತಿಂತಿರ್ತೀರಿ, ಅದೆಲ್ಲ ತಿನ್ಕೊಂಡು ಇಲ್ಲಿ ಪೂಜೆದಾಗ ಭಾಗವಹಿಸ್ತೀರಿ. ಅದು ಎಷ್ಟೊಂದು ತಪ್ಪಾಗ್ತದೆ. ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಆ ಜ್ಞಾನ ಬೇಕಲ್ಲ, ಆ ಬುದ್ಧಿ ಬೇಕಲ್ಲ, ಅದನ್ನ ನಾವ್ ಯಾಕೆ ಮಾಡೋದಿಲ್ಲ? ಅದನ್ನೆಲ್ಲ ನೀವು ಏನ್ ಸಾಧಿಸ್ಬೇಕಂತ ಬಂದಿರಲಿ, ಅದು ಸಾಧನೆ ಮಾಡ್ಬೇಕು. ಆ ಸಾಧನೆ ಮಾಡ್ಬೇಕಾದ್ರೆ ನಾವು ದೇಹನ ದಂಡಿಸ್ಬೇಕು. ದೇಹನ ದಂಡಿಸಿದಾಗ ಮತ್ತು ಅವಾಗೆ ನಮ್ಗೆ ಎಲ್ಲ ಮನಸ್ಸು ಶುದ್ಧಿ ಆಗುದು, ಮನಸ್ಸು ಶುದ್ಧಿ ಆಗುದು, ದೇಹ ಶುದ್ಧಿ ಆಗುದು. ಈ ದೇಹ ಸುಮ್ಮನೆ ಅಲ್ಲ, ಈ ಸ್ವಾಮಿ ಇರುವಂತ ಮಂದಿರ. ಈ ಸ್ವಾಮಿ ಇರುವಂತ ಮಂದಿರ ಹ್ಯಾಂಗೆ ಎಷ್ಟು ಪವಿತ್ರವಾಗಿರ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕು. ಸ್ವಾಮಿ ನಮ್ಮ ಹೃದಯದಾಗ ಕೂತಾನಂತಂದ್ರೆ ಅವನಿಗೆ ಏನ್ ಬೇಕಾದ್ರೆ ತಿನ್ಸುವಂಥದ್ದಲ್ಲ, ಏನ್ ಬೇಕಾದ್ರೆ ಕುಡಿಸುವಂಥದ್ದಲ್ಲ. ಅದಕ್ಕೆ ಅದು ಪವಿತ್ರ ತಗೊಂಡು ಅದಕ್ಕೆ ಒಂದು ಇದು ನೀವು ಇನ್ನೊಂದು ಪ್ರಸಾದ ಮಾಡ್ತಿದ್ದೆ ಸ್ವಾಮಿಗೆ, ಅದು ಅಚ್ಚುಕಟ್ಟಾಗಿ ಇರುವಂತದ್ದು. ಈಗೇನು ಪ್ರಸಾದ ಮಾಡ್ತಾರೆ, ಎಲ್ಲ ಕಡೆ ಹೋಗಿ ತಿರುಗಾಡಿ ಬಂದು ಹಂಗೆ ಅವಲಕ್ಕಿ ಪ್ರಸಾದ ಮಾಡ್ತೀರಿ, ಎಲ್ಲೋ ಇಡ್ತೀರಿ, ಅದನ್ನ ಹ್ಯಾಂಗೋ ನೈವೇದ್ಯ ತೋರಿಸ್ತೀರಿ, ಎಲ್ಲೋ ಆಗಬಾರ್ದು. ಸನ್ನಿಧಾನ ಕೂಡ ಅಷ್ಟೇ, ಅದು ದೇವರಿಗೆ ಸಲ್ಲಿಸುವಂತ ನೈವೇದ್ಯ. ಎಲ್ಲಿ ಕೂಡ ಅದು ಪವಿತ್ರ ಭಕ್ತಿಪೂರ್ವಕವಾಗಿ ನಿಮ್ಮ ಶ್ರದ್ಧೆಯಿಂದ ಆ ಸ್ವಾಮಿ ನೀಡುವಂತದ್ದಾಗಬೇಕು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ತಿರ್ಕೊತೇವೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಮಾಲೆ ಹಾಕೋದಾದ್ರೆ 48 ದಿನ ಮಾಲೆ ಹಾಕುವಂತ ನಿಮ್ಮ ಮನಸ್ಸಿನ ನಾವು ಹೇಳೋದಕ್ಕೆ ಕೇಳಬೇಡ್ರಿ. ನೀವೆಲ್ಲ ಯಾರು ಹೇಳೋದಕ್ಕೆ ಕೇಳಬೇಡ್ರಿ. ನಿಮ್ಮ ಮನಸ್ಸಿಗೆ ತಕ್ಕಂಗೆ ಇತ್ತು ಅಂತಂದ್ರೆ ಮಾಲೆ ಹಾಕ್ರಿ. ನಾವು ಬೇಡ ಅಂತ ಅನ್ನೋದಲ್ಲ. ಕೆಲವರು ಕೇಳ್ತಾರೆ ನಮ್ಮ ಇಚ್ಛಾರಿ ನಮ್ಮ ಭಕ್ತಿ ಅಂತ. ನಿಮ್ಮ ಭಕ್ತಿ ಎಲ್ಲಿ ತನ ಬೇಕಂತಾರೆ ಬೇರೆಯವ್ರಿಗೆ ಕೆಡ್ಸೋ ತರ ಇರಬಾರ್ದು. ಬೇರೆಯವ್ರಿಗೆ ಅದು ಒಂದು ಒಳ್ಳೆ ಮಾರ್ಗ ತೋರಿಸುವಂತ ಇರ್ಬೇಕು, ತಪ್ಪು ದಾರಿ ತೋರಿಸುವಂತದ್ದಾಗಬಾರ್ದು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ಕೊತೀವಿ. ಈ ಪರಂಪರೆ ಅಯ್ಯಪ್ಪ ಸ್ವಾಮಿಯ ಮೂಲ ಏನದ, ಅದು ಸಿದ್ಧಾಂತ ಏನದ, ತತ್ವ ಏನದ, ಆ ಪರಂಪರೆಯನ್ನು ದಯವಿಟ್ಟು ಉಳಿಸ್ರಿ ಅಂತ ಹೇಳಿ ನಾನು ನಿಮಗೆ ನಂಬಿಕೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ 48 ದಿನಾನೇ ಮಾಲೆ ಹಾಕುತ್ತೆ ಅಂತ ಹೇಳಿ ಸುಮ್ಮನೆ ನಿಮ್ಮ ಮನಸ್ಸಿನಾಗ ಪ್ರಾರ್ಥನೆ ಮಾಡ್ಕೊಳ್ರಿ. ಅದೇ ಒಂದು ಸಂಕಲ್ಪ ತಿಳ್ಕೊಂಡು ಈಗ ಇಷ್ಟು ದಿನ ಕೂತೀರಿ, ಇಷ್ಟು ದಿನ ಕೂತವ್ರೊಳಗೆ ಯಾರು ನಾನು 48 ದಿವಸ ಮಾಲೆ ಹಾಕೋದಿಲ್ಲ ಅಂತ ಅನ್ನೋರು ಕೈ ಎತ್ತಿರಿ ಸಾಕು. ಇಲ್ಲಲ್ಲ, ಅದು ಸಂತೋಷ. ದಯವಿಟ್ಟು ತಾವೆಲ್ಲ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ, ಕಳಕಳಿ ಬೇಡ್ಕೋತೀವಿ. ಮುಂಬರುವ ದಿನಗಳಲ್ಲಿ 48 ದಿವಸ ವೃತಾಚರಣೆ ಮಾಡಿ ಆ ಸ್ವಾಮಿ ಕೃಪೆ ಪಾತ್ರ ಆಗ್ಬೇಕಂತ ಕೇಳ್ಕೊತೀವಿ. ಸ್ವಾಮಿಯೇ